ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನನ್ನ ಚಾನಲ್ ಅಲ್ಲಿ ನನ್ನ ವೆಬ್ಸೈಟ್ ಅಲ್ಲಿ ಇರ್ಬೋದು ಅಥವಾ ನನ್ನ ಮೊಬೈಲ್ ಆಪ್ ಅಲ್ಲಿ ಇರ್ಬೋದು ಸುಮಾರು ವಿಡಿಯೋಸು ನಿಮ್ಮ ಡಿಪ್ಲೊಮಾಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಸು, ಕೋರ್ಸಸ್ಸು ಮತ್ತೆ ಫ್ರೀ ಕಂಟೆಂಟು ಎಲ್ಲ ಅವೈಲೇಬಲ್ ಇರುತ್ತೆ. ಅದನ್ನ ನೋಡಿ ನಿಮಗೆ ಬೇಕಾದಂತಹ ಎಕ್ಸಾಮ್ಗೆ ಉಪಯೋಗಿಸ್ಕೊಳ್ಳಿ. ಅಂದಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಸುಮಾರು ವಿದ್ಯಾರ್ಥಿಗಳು ನನ್ ಕಮೆಂಟ್ ಮಾಡಿ ಕೇಳ್ತಾ ಇರೋದು ಯಾವಾಗ ಸರ್ ಎಕ್ಸಾಮು ಅಂತ. ನೋಡಿ, ಅದಕ್ಕೋಸ್ಕರನೇ ಇವತ್ತು ಅಂದ್ರೆ ಡೇಟ್ ನೀವು ಅಬ್ಸರ್ವ್ ಮಾಡ್ಬೋದು. ಕೆಲವರು ಈ ಆರ್ಡರ್‌ನ ನಾನು ಕಳಿಸಿದ್ರು ಕೂಡನು ಕೆಲವರು ಕೇಳ್ತಾ ಇದ್ದಾರೆ, "ಸರ್ ನಮ್ಗೆ ಅರ್ಥ ಆಗಲ್ಲ, ದಯವಿಟ್ಟು ಎಕ್ಸ್‌ಪ್ಲೇನ್ ಮಾಡಿ" ಅಂತ. ವೆರಿ ಸಿಂಪಲ್ಲು. ಬಂದಿರುವಂತ ಆರ್ಡರ್ ನೋಡಿ. ಯಾಕಂದ್ರೆ ಇವತ್ತಿನ ದಿನ ಅಂದ್ರೆ 19/10/24ರಂದು ಕೊನೆಯ ದಿನಾಂಕ, ವರ್ಕಿಂಗ್ ಡೇ ಕೊನೆಯ ದಿನ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಬಿಟ್ಟಿರುವಂತದ್ದು 24-25ನೇ ಶೈಕ್ಷಣಿಕ ಸಾಲಿನ ಅಂದ್ರೆ ಈ ಕರಿಕ್ಯುಲಮ್‌ನ ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿ. ಅಂದ್ರೆ ಏನು ಚೇಂಜ್ ಆಗಿರುವಂತಹ ಟೈಮ್ ಟೇಬಲ್ ಅಂತ ಅರ್ಥ. ಅಂದ್ರೆ ಇದಕ್ ಸಂಬಂಧಿಸಿದಂಗೆ ಏನಪ್ಪಾ ಅಂತಂದ್ರೆ, ಈಗಾಗ್ಲೇ ಹೇಳಿರೋ ಪ್ರಕಾರ ನಮಗೆ ಕೊನೆಯ ದಿನಾಂಕ ಯಾವ್ದಾಗಿತ್ತಪ್ಪ ಅಂತಂದ್ರೆ 19th ಅಕ್ಟೋಬರ್ ಕೊನೆಯ ದಿನಾಂಕ ಆಗಿತ್ತು. ಆದ್ರೆ ಇವತ್ತು ಬಿಟ್ಟಿರುವಂತಹ ಆರ್ಡರ್ ಪ್ರಕಾರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 24-25ನೇ ಶೈಕ್ಷಣಿಕ ಸಾಲಿನ ರಾಜ್ಯದ ಎಲ್ಲಾ ಡಿಪ್ಲೊಮಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಪ್ರಾರಂಭಿಸಲು ತಾತ್ಕಾಲಿಕ ಶೈಕ್ಷಣಿಕ ವೇಳಾಪಟ್ಟಿಯು ನಿಗದಿಗೊಳಿಸಲಾಗಿತ್ತು. ಮುಂದುವರೆದು ಕಾರ್ಯದರ್ಶಿಯವರು ತಾಂತ್ರಿಕ ಪರೀಕ್ಷಾ ಮಂಡಳಿ ಇವರ ಶಿಫಾರಸಿನಂತೆ ಹಗಲು ಪಾಲಿಟೆಕ್ನಿಕ್‌ಗಳ ಅಂದ್ರೆ ಡೇ ಟೈಮ್ ಪಾಲಿಟೆಕ್ನಿಕ್‌ಗಳ 1, 3 ಮತ್ತೆ 5ನೇ ಸೆಮಿಸ್ಟರ್ ನೋಡಿ, ಈಗೆಲ್ಲ ಓದ್ತಾ ಇರುವಂತದ್ದು ಪಾಥ್ವೇ ಸಬ್ಜೆಕ್ಟು 3ನೇ ಸೆಮಿಸ್ಟರ್ 1ನೇ ಸೆಮಿಸ್ಟರ್ ಇದೆಯಲ್ಲ, ಅದೇ ರೀತಿಯಾಗಿ 2, 4 ಮತ್ತು 6ನೇ ಸೆಮಿಸ್ಟರ್ ಮತ್ತು ಪಾರ್ಟ್ ಟೈಮ್ ಡಿಪ್ಲೊಮಾ ತರಗತಿಗಳ 1, 2, 4, 6ನೇ ಸೆಮಿಸ್ಟರ್ ಹಾಗೂ 3, 5ನೇ ಸೆಮಿಸ್ಟರ್ ಡಿಪ್ಲೊಮಾ. ಅಂದ್ರೆ ನೀವೆಲ್ಲ ಒಟ್ಟಾರೆ ಏನಂತ ತಲೆ ಕೆಡಿಸ್ಕೊಬೇಕು, ನಿಮ್ಮ ಡಿಪ್ಲೊಮೋಗೆ ಸಂಬಂಧಿಸಿರುವಂತಹ ಸೆಮಿಸ್ಟರ್‌ನ ಸ್ಟಾರ್ಟಿಂಗ್ ಡೇಟು ಮತ್ತೆ ಎಂಡಿಂಗ್ ಡೇಟ್‌ನ ಚೇಂಜ್ ಮಾಡಿದ್ದಾರೆ. ಆ ಸ್ಟಾರ್ಟಿಂಗ್ ಡೇಟ್ ಪ್ರಕಾರ ನೋಡಿ, ಮೊದಲನೇ ಸೆಮಿಸ್ಟರ್ ಸ್ಟಾರ್ಟ್ ಆಗಿದ್ದು ನಮಗೆ 20/6/2024 ಅಂದ್ರೆ ಜೂನ್ ಅಲ್ಲಿ ಶುರುವಾಗಿತ್ತು. ಅದೀಗ ಮುಕ್ತಾಯದ ಸಮಯ ಯಾವಾಗ ಬಂದಿದೆ ಅಂದ್ರೆ 9/11/24 ಬಂದಿದೆ. ಯಾಕಂದ್ರೆ ನಾನು ಹೇಳಿದ್ರೆ ಸುಮಾರು ಜನ ಸರಿ ಹೋಗಲ್ಲ. ನಾನು ಯಾವಾಗಲೂ ನಿಮ್ಗೆ ಗೊತ್ತೇ ಇದೆ, ನಾನು ಯಾವುದೇ ಒಂದು ಕಂಟೆಂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಿಸಿರುವಂತಹ ಆಧಾರ ಇದ್ರೆ ಮಾತ್ರ ಮಾಡೋದು. ಅದಿಲ್ದಿರ ನಾವು ಊಹೆಯಿಂದ ಹೇಳೋದು ತುಂಬಾನೇ ತಪ್ಪಾಗುತ್ತೆ. ಅದೇ ರೀತಿಯಾಗಿ 3 ಮತ್ತೆ 5ನೇ ಸೆಮಿಸ್ಟರ್‌ನ ತರಗತಿಗಳು ಅಂದ್ರೆ 3rd ಮತ್ತೆ 5th ಸೆಮಿಸ್ಟರ್‌ನ ತರಗತಿಗಳು ಸೇಮ್ 1/7/24ರಂದು ಶುರುವಾಗಿತ್ತು. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇತ್ತು. ಈಗ ಅವ್ರಿಗೂ ಕೂಡ ಕೊನೆಯ ದಿನ 9/11/24 ಅಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ಇದು. ಇಲ್ಲಿ ನೋಡ್ಬೋದು ನೀವು, ಆಂತರಿಕ ಅಂಕಗಳ ಪರಿಶೀಲನೆ ಮತ್ತು ಪ್ರವೇಶ ಪತ್ರಗಳ ಮುದ್ರಣ ಯಾವತ್ತಾಗತ್ತೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ವೆರಿಫೈ ಆಗೋದು ಯಾವತ್ತು ನೋಡಿ, 9 ಆದ್ಮೇಲೆ ಜಸ್ಟ್ 4 ಡೇಸ್ ಗ್ಯಾಪ್ ಅಲ್ಲಿ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ನೀವೇನ್ ಹಾಕಿರ್ತೀರಾ ಅಂದ್ರೆ ನಿಮ್ಮ ಬ್ಲೂ ಬುಕ್ಸ್ ಎಲ್ಲ ರೆಡಿ ಇರುತ್ತಲ್ಲ, ಆ ಬ್ಲೂ ಬುಕ್ಸ್ ನ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿರ್ತಾರೆ. ಅದನ್ನ ವೆರಿಫೈ ಕೂಡ ಮಾಡ್ತಾರೆ. ಮತ್ತೆ ಹಾಲ್ ಟಿಕೆಟ್ಸ್ ಕೊಡುವಂತಹ ದಿನಾಂಕ 13/11/24ರಂದು. ಅದೇ ರೀತಿಯಾಗಿ ಇನ್ನ ಪ್ರಾಯೋಗಿಕ ಪರೀಕ್ಷೆಗಳು ನಡೆಯುವಂತ ದಿನ ಯಾವಾಗ ಅಂತಂದ್ರೆ 26 ನೋಡಿ, 1, 3 ಮತ್ತು 5ನೇ ಸೆಮಿಸ್ಟರ್ ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಹಳೆಯ ಪಠ್ಯಕ್ರಮಗಳ ಥಿಯರಿ ಪರೀಕ್ಷೆಗಳು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾರಾದ್ರೂ ಹಳೆಯ ವಿದ್ಯಾರ್ಥಿಗಳು ಅಂದ್ರೆ ಸೀನಿಯರ್ಸು 15 ಸೀರೀಸ್ ಕ್ವೆಶ್ಚನ್ ಪೇಪರ್ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಪ್ರಾಕ್ಟಿಕಲ್ ನಡೆಯುವಂತಹ ಟೈಮಲ್ಲಿ ಅವ್ರಿಗೆ ಏನ್ ನಡೀತಾ ಇರುತ್ತೆ, ಥಿಯರಿ ಎಕ್ಸಾಮ್ ನಡೀತಾ ಇರುತ್ತೆ. ಅವ್ರಿಗೆ ಸ್ಟಾರ್ಟ್ ಆಗುವಂತ ಸಂದರ್ಭ ಯಾವಾಗಪ್ಪ ಅಂದ್ರೆ 14/11/24ರಂದು. ಸೊ 14ನೇ ತಾರೀಕೆ ಅವ್ರಿಗೆ ಹಳುಬರಿಗೆ ಥಿಯರಿ ಸ್ಟಾರ್ಟ್ ಆಗುತ್ತೆ. ಈಗಿರುವಂತಹ 1 ಮತ್ತೆ 3 ಮತ್ತೆ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ಸ್ ನಡೆಯುವಂತ ಟೈಮು 14ನೇ ತಾರೀಕಿಂದ, ಯಾವುದು ನವೆಂಬರ್ 14ರಿಂದ 26ರವರೆಗೆ ಇದು ನಡೆಯುತ್ತೆ. ಓಕೆನಾ? ಇನ್ನ ಕೊನೆಯದಾಗಿರುವಂತಹ ಘಟ್ಟ ಏನಪ್ಪಾ ಅಂತಂದ್ರೆ ಥಿಯರಿ ಪರೀಕ್ಷೆಗಳು ನಡೆಯುವಂಥದ್ದು. ಸೊ 1, 3 ಮತ್ತು 5ನೇ ಸೆಮಿಸ್ಟರ್ ಥಿಯರಿ ಪರೀಕ್ಷೆಗಳು ಮತ್ತು ಎಲ್ಲಾ ಥಿಯರಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈವನ್ ವ್ಯಾಲ್ಯೂಯೇಷನ್ ಡೇಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಷ್ಟರಿಂದ ಎಷ್ಟು ಮುಗಿಬೇಕಪ್ಪ ಅಂದ್ರೆ 27/11/24ರಿಂದ 11/12/24ಕ್ಕೆ ಮುಗ್ದೋಗ್ಬೇಕು ವ್ಯಾಲ್ಯೂಯೇಷನ್ನು. ಈಗ ನಾವು ಕ್ಯಾಲೆಂಡರ್ ನೋಡಿದ್ದೇ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ಏನಪ್ಪಾ ಅಂತಂದ್ರೆ, ಸೊ ಕ್ಯಾಲೆಂಡರ್ ನೋಡೋಣ ಅವ್ರು ಕೊಟ್ಟಿರೋ ಪ್ರಕಾರ ನಮಗೆ ಯಾವಾಗ ಸಿಗುತ್ತೆ ಅಂತೇಳಿ ನೋಡಿ. ಸೊ ಕ್ಯಾಲೆಂಡರ್ ಪ್ರಕಾರ ನಮಗೆ ಹೇಳ್ತಾ ಇರುವಂತದ್ದು ನವೆಂಬರ್ 11. ಸೊ ನವೆಂಬರ್ನ ತಾರೀಕನ್ನ 26ಕ್ಕೆ 27ಕ್ಕೆ ಶುರು ಆಗುತ್ತೆ ನೋಡಿ, 27ಕ್ಕೆ. ಸೊ ಈ 27ಕ್ಕೆ ಶುರು ಆಗೋದೇ ಆದ್ರೆ ಆ ಲೆಕ್ಕಕ್ಕೆ ಹೋದ್ರೆ ನಿಮಗೆ 27ನೇ ತಾರೀಕೆ ಅಂದ್ರೆ 27ನೇ ತಾರೀಕೆ ಮೊದಲನೇ ಸಬ್ಜೆಕ್ಟ್ ಇಡ್ಬೋದು. ಯಾವುದು? ಫಾರ್ ಎಕ್ಸಾಂಪಲ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇರ್ತಾರೆ.
28ನೇ ತಾರೀಕೆ ಇರುವಂತಹ ಹಳೇದೇನೋ ಅಕಸ್ಮಾತ್ PMS ಸಬ್ಜೆಕ್ಟ್ ನ ಇಡಬಹುದು. ಇನ್ನ 29 ಮತ್ತೆ 30 ಸೊ ಈ 2 ದಿನಗಳಲ್ಲಿ ಅವರು ಒಂದು ಗ್ಯಾಪ್ ಕೊಟ್ಟು ಮ್ಯಾಥ್ಸ್ ಅನ್ನ ಮಾಡಬಹುದು. ಇದು ಜಸ್ಟ್ ಆ ಒರಿಜಿನಲ್ ಟೈಮ್ ಟೇಬಲ್ ಇರಬಹುದು ಅಂತ ಊಹೆ ಅಷ್ಟೇ. ಅಂದ್ರೆ ಯಾವ ರೀತಿಯಾಗಿ ಅವರು ಫಿಕ್ಸ್ ಮಾಡಿದ್ದಾರೆ ಅಂತ. ನಿಮಗೆ 27, 28, 29 ಮತ್ತೆ ಇನ್ನ 1 ತಾರೀಕು ಅಂದ್ರೆ ಸಾಟರ್ಡೆ ಈ 4 ದಿವಸದಲ್ಲೇ ಕೂಡ ನಿಮಗೆ ಮುಗಿಯುವಂತ ಚಾನ್ಸಸ್ ಇರುತ್ತೆ ಎಕ್ಸಾಮ್ಸ್. ಸೊ ಒಂದು ದಿನ ಏನು ರೆಗ್ಯುಲರ್ ಆಗಿರುವಂತಹ ಪಾತ್ವೆ ನಡಿಬಹುದು ಅಥವಾ ಎಲೆಕ್ಟಿವ್ ನಡಿಬಹುದು. ಇನ್ನೊಂದಿನ ಏನು ಹಳೇದಾಗಿರುವಂತಹ PMS ನಡಿಬಹುದು. ಇನ್ನೊಂದಿನ ಏನು ನಿಮಗೆ ಈಗ ಇರುವಂತಹ ಮ್ಯಾಥ್ಸ್ ನಡಿಬಹುದು. ಇನ್ನೊಂದಿನ ಏನು PMS ನಡಿಬಹುದು. ಸೊ ಈ ತರ ಅಂದ್ರೆ ಸೆಲೆಕ್ಟೆಡ್ ಸಬ್ಜೆಕ್ಟ್ ನಡೆಯೋ ಚಾನ್ಸಸ್ ಇರುತ್ತೆ. ಅದಾಗಿದ ತಕ್ಷಣ ನಿಮ್ಗೆ ಏನಪ್ಪಾ ಅಂತಂದ್ರೆ ಮುಗಿದಾದ್ಮೇಲೆ 11ನೇ ತಾರೀಕಿಗೆ 11th ಡಿಸೆಂಬರ್ 11th ಅಷ್ಟರಲ್ಲಿ ಥಿಯರಿ ಎಕ್ಸಾಮ್ಸ್ ಮುಗಿಬೇಕು ಅಂತ ಹೇಳಿದ್ದಾರೆ. ಮತ್ತೆ ವ್ಯಾಲ್ಯೂಯೇಷನ್ ಕೂಡ ಆ ಟೈಮ್ಗೆ ಮುಗಿಬೇಕು. ಸೊ ಅಲ್ಲಿಗೆ ನೀವು ಇವಾಗ್ಲಿಂದನೇ ಓದಕ್ ಶುರು ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಟೈಮ್ ಕೇಳ್ಕೊಂಡು ಕುತ್ಕೊಂಡು ಆ ಟೈಮ್ಗೆ ಕಾಯ್ತಾ ಹೋಗ್ಬೇಡಿ. ಆಮೇಲೆ ಕೊನೆಯಲ್ಲಿ ಕಮೆಂಟ್ ಮಾಡ್ತೀರಾ. ಸೊ ಲಾಸ್ಟ್ ದಿನ ಓದುವಂತ ಲೆಜೆಂಡ್ಸ್ ಯಾರು ಇದ್ದೀರಾ ಒಂದು ಮೆಸೇಜ್ ಹಾಕಿ ಕಮೆಂಟ್ ಹಾಕಿ ಅಂತ. ಆ ಪ್ರಯತ್ನಗಳು ಮಾಡ್ಕೊಂಡು ಕುತ್ಕೊಂಡ್ರೆ ಕಷ್ಟ ಆಗುತ್ತೆ. ಆದಷ್ಟು ಇವಾಗಿಂದನೇ ಕುತ್ಕೊಂಡು ಸ್ಟಡಿ ಮಾಡಿ. 5th ಸೆಮಿಸ್ಟರ್ ವಿದ್ಯಾರ್ಥಿಗಳು ನಾನು ಹೇಳುವಂತ ಟಿಪ್ ಏನಪ್ಪಾ ಅಂದ್ರೆ ದಯವಿಟ್ಟು ನೀವೆಲ್ಲ ಇಂಟರ್ನ್ಶಿಪ್ ಹೋಗ್ತೀರಾ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಥಿಯರಿ ಸಬ್ಜೆಕ್ಟ್ ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತಿಂದನೇ ಆ ಸಬ್ಜೆಕ್ಟ್ ನ ಸ್ಟಡಿ ಮಾಡಕ್ಕೆ ಶುರು ಮಾಡಿ. ಸೊ ಮ್ಯಾಥಮೆಟಿಕ್ಸ್ ಮತ್ತೆ PMS ಎಷ್ಟೇ ಹೇಳಿದ್ರು ನಾನು 20 ಸೀರೀಸ್ 20 SC 01T ಮತ್ತೆ 20 PM 01T ಈ ಎರಡ್ರದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಆ ಹೊಸ ಪ್ಯಾಟರ್ನ್ ತರನೇ ನಿಮಗೆ ಕೊಡ್ತಾರೆ. ಹಳಬರು ಕೂಡ ಯಾರೆಲ್ಲ ಈ ಸೀರೀಸ್ ಬರಿತಾ ಇರ್ತೀರೋ ಅವ್ರಿಗೂ ಕೂಡ ಅದನ್ನ ಅಪ್ಡೇಟ್ ಮಾಡಿ ಹೇಳಿ. ಓಕೆ, ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ. ಇದು ನಿಮಗೆ ಇರುವಂತಹ ಮೇನ್ ಆಗಿರುವಂತಹ ಮತ್ತೆ ಕೆಲವರು ರಜಾ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ. ನೋಡಿ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ 13 ಡಿಸೆಂಬರ್ಗೆನೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೊ ಅಗೇನ್ ಸೆಕೆಂಡ್ ಸೆಮಿಸ್ಟರ್ ನ ಥಿಯರಿಗಳು ಶುರು ಆಗ್ತವೆ. ಸೆಕೆಂಡ್, ಫೋರ್ತ್ ಮತ್ತೆ 6th ಸೆಮಿಸ್ಟರ್. ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.